ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಎಗ್ ರೈಸ್. ಈ ರೆಸಿಪಿನ ಯಾರು ಬೇಕಾದರೂ ತುಂಬ ಕಡಿಮೆ ಸಮಯದಲ್ಲಿ ಆರಾಮಾಗಿ ಮಾಡ್ಕೋದು. ಬ್ಯಾಚುಲರ್ಸ್ ಆಗಿದ್ದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದೇ ಸರಿ ಒಂದೇ ಮಸಾಲಾನ ರೆಡಿ ಮಾಡಿಕೊಂಡು 5 ಅಥವಾ 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಮೀಡಿಯಮ್ ಆಗಿ ಕಟ್ ಮಾಡಿರುವಂಥ 2 ಟೊಮೆಟೊನ ಹಾಕ್ತಾ ಇದ್ದೀನಿ. ಹುಳಿ ಟೊಮೆಟೊ ಆದರೂ ಸರಿ ಅಥವಾ ನಾಟಿ ಫಾರಮ್ ಆದರೂ ಸರಿ ಚೆನ್ನಾಗೇ ಇರುತ್ತೆ. ಇವಾಗ ಸಿಪ್ಪೆ ಬಿಡಿಸಿರುವಂಥ ಒಂದು 10 ಎಸಳಾಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಆಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು ಮಸಾಲೆಗೆ. ಇಷ್ಟನ್ನು ಈಗ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಏನಿಲ್ಲ. ಬೇಗ ಪಟ್ಟ ಅಂತ ಮಾಡ್ಕೊಂಬಿಡೋದು. ಈ ಥರ ರುಬ್ಕೊಂಡ್ಬಿಟ್ಟು ನೋಡಿ, ಪೇಸ್ಟ್ ಅನ್ನೋದು ಈ ರೀತಿ ರೆಡಿಯಾಗಿರಬೇಕು. ಇವಾಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ರುಬ್ಬಿರುವಂಥ ಟೊಮೆಟೊ ಪ್ಯೂರಿ ಅಥವಾ ಈರುಳ್ಳಿನ ರುಬ್ಬಿರ್ತೀವಲ್ಲ, ಅದನ್ನ ಈ ರೀತಿ ಡೈರೆಕ್ಟಾಗಿ ಎಣ್ಣೆಲಿ ಹಾಕಬೇಕು. ಇದು ಎಣ್ಣೆಲಿ ಹಾಕಿದಾಗ ಒಂದು ಸ್ವಲ್ಪ ಸಿಡಿತಾ ಇರುತ್ತೆ. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು. ಇದರಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಹಸಿದಾಗಿ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಮಗೆ ಎಕ್ಸ್ಟ್ರಾ ಮಸಾಲೆ ಏನು ಬೇಕೋ ಅದನ್ನು ಹಾಕೋಬೋದು. ಇವಾಗ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೋದು. ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡರ್ನ ಹಾಕಿ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳೋವರೆಗೂ ಚೆನ್ನಾಗಿ ಆಯಿಲ್ ಕೂಡ ಸಪ್ರೇಟ್ ಆಗ್ತಾ ಬರುತ್ತೆ. ಹೀಗೆ ಮಾಡ್ತಾ ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಈರುಳ್ಳಿ ಆಗಲಿ ಹಸಿ ಟೊಮೆಟೊ ಆಗಲಿ ಡೈರೆಕ್ಟಾಗಿ ನಾವು ಮಿಕ್ಸಿಲಿ ರುಬ್ಕೊಂಡಿರ್ತೀವಿ ನೋಡಿ, ಹಾಗಾಗಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಖಂಡಿತ ಒಂದ್ಸಲಿ ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಎಗ್ ರೈಸ್ ಅನ್ನೋದು. ಮಕ್ಕಳಿಗೆಲ್ಲ ಈರುಳ್ಳಿನ ಸಪ್ರೇಟಾಗಿ ಕಟ್ ಮಾಡಿ ನಾವು ಹಾಕಿ ಸೇರಿಸ್ತೀವಿ ಅಂದರೆ ಇವಾಗಿನ ಮಕ್ಕಳಿಗೆ ಎಲ್ಲನೂ ಆರಿಸ್ಕೊಡ್ಬೇಕು. ಕಂಪ್ಲೀಟಾಗಿ ಒಂದು ಜೀರಿಗೆ ಸಾಸಿವೆ ಮೊದಲು ಮಾಡಿ ಆರಿಸ್ಕೊಡ್ಬೇಕು. ಹಾಗಿರುವಾಗ ಈ ರೀತಿ ಎಗ್ ರೈಸ್ನ ಒಂದ್ಸರಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಲೆಲ್ಲ ಸಪ್ರೇಟ್ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ 3 ಮೊಟ್ಟೆನ ನಾನಿಲ್ಲಿ ಒಡೆದು ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಹಾಕೋಬೋದು, ಇಷ್ಟ ಇದ್ದರೆ. ನಾನಿಲ್ಲಿ 3 ಮೊಟ್ಟೆನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಗಟ್ಟಿ ಆಮೇಲೆ ಉದುರಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಈ ಆಯಿಲಲ್ಲೇ ಹಾಕುವಂಥ ನಾವೀಗ ಮೊಟ್ಟೆ ಅನ್ನೋದು ಚೆನ್ನಾಗಿ ಫ್ರೈ ಮಾಡಿ ಉದುರಾಗುತ್ತೆ. ನಾವು ಈರುಳ್ಳಿ ಹಾಕಿರ್ತೀವಿ ನೋಡಿ, ಅದು ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಇದ್ರ ಜೊತೆಗೆ ಉದುರಾಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ಎಗ್ ರೈಸ್ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಆಗಲಿ ಅಥವಾ ನೈಟ್ ಆಗಲಿ, ಒನ್ ಟೈಮ್ ಡಿನ್ನರ್ ಅಥವಾ ಒನ್ ಟೈಮ್ ಲಂಚ್ಗೋಸ್ಕರ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಕಿರುವಂಥ ಮೊಟ್ಟೆ ಎಲ್ಲ ಸಪ್ರೇಟ್ ಆಗಿದೆ, ಉದುರಾಗಿದೆ. ಇವಾಗ ನಾನಿಲ್ಲಿ ಒಂದು 2 ಮೆಣಸಿಕಾಯಿನ ಈ ರೀತಿ ಉದ್ದಕ್ಕಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಮಧ್ಯದಲ್ಲಿ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಇದು ಖಾರ ಇರೋ ಮೆಣಸಿಕಾಯಿ ಅಲ್ಲ, ಮೀಡಿಯಮ್ ಖಾರ ಇರೋಂಥ ಮೆಣಸಿನ್ಕಾಯಿ. ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತಣ್ಣಗಾಗಿರುವಂಥ ರೈಸ್ನ ಹಾಕೋತಾ ಇದ್ದೀನಿ. ಆದಷ್ಟು ಎಗ್ ರೈಸು ಅಥವಾ ಏನೇ ಮಾಡಲಿ, ನಾವು ಚಿತ್ರಾನ್ನ ಏನೇ ಮಾಡ್ತೀವಿ ಅಂದರೆ ರೈಸ್ ತಣ್ಣಗೇ ಇರಬೇಕು. ಬಿಸಿ ರೈಸ್ ಇತ್ತು ಅಂದರೆ ತಣ್ಣಗಾದ್ಮೇಲೆ ಮಾಡ್ಕೋಬೋದು, ಅಥವಾ ಉಳಿದಿರೋ ಅನ್ನ ಆದರೆ ದಿನ ಚೆನ್ನಾಗೇ ಇರುತ್ತೆ. ಇವಾಗ ಆ ಮಸಾಲೆಗೆಲ್ಲವನ್ನು ಹಾಕಿ ಚೆನ್ನಾಗಿ ರೈಸನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಅನ್ನ ಹಾಕಿ ಇಲ್ಲಿ ನಾನು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ ಹಾಕಲೇಬೇಕು. ಇದಕ್ಕೆ ಇದೇ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉದುರಾಗಿರುವಂಥ ಹಾಗೆ ತಟ್ಟಂತ ರೆಡಿಯಾಗಿರುವಂಥ ಎಗ್ ರೈಸ್ ತುಂಬಾ ಚೆನ್ನಾಗಿ ರೆಡಿನಾಗಿ ಬರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿದರೆ ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆನೇ ಇಲ್ಲ. ಒಂದೇ ಸರಿ ಮಿಕ್ಸಿಲಿ ಮಸಾಲಾನ ರೆಡಿ ಮಾಡ್ಕೊಂಡು ಡೈರೆಕ್ಟಾಗಿ ಎಣ್ಣೆಲಿ ಹಾಕಿ ಮೊಟ್ಟೆನ ಹಾಕಿ ಬೇಯಿಸ್ಕೊಂಡು ಈ ರೀತಿ ರೈಸ್ನ ಹಾಕಿ ಮಾಡ್ಕೊಂಡ್ಬಿಟ್ರೆ ತುಂಬ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಎಗ್ ರೈಸ್ ರೆಡಿನಾಗಿ ಬರುತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.